ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಬೆಂಕಿ ಹಚ್ಚಿದ್ದವರು ಯಾರು ಗೊತ್ತಾ? ನಮಾಜ್ ಸಮಯವಲ್ಲದ ಹೊತ್ತಿನಲ್ಲಿ ಬೆಂಕಿ ಹಚ್ಚಿದ್ಯಾರು? ಕಲ್ಲು ತೂರಾಟಕ್ಕೆ ಮೊದಲೇ ನಡೆದಿದ್ದ ಪ್ರೀ ಪ್ಲಾನ್. ನಮಾಜ್ ಮುಗಿದಿದ್ರೂ ಮಸೀದಿಯಲ್ಲೇ ಇದ್ದಿದ್ಯಾಕೆ ಕೆಲವರು? ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಎಲ್ಲವೂ ಕೂಡ ಇಲ್ಲಿ ಪ್ರೀ ಪ್ಲಾನ್ ಅನ್ನೋದು. ಶಿವಾಜಿ ಮೆರವಣಿಗೆ ಆಗತ್ತೆ, ನಾವು ಇಲ್ಲೇ ಇರೋಣ, ಸ್ವಲ್ಪ ಮಜಾ ತೆಗೆದುಕೊಳ್ಳೋಣ ಅಂತ ಹೇಳಿ ಕಲ್ಲು ತೂರಾಟಕ್ಕೆ ಮುಂದಾದ್ರ ಕೆಲವರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಕಿಲ್ಲಾ ಓಣಿಯಲ್ಲಿ ಕಿಡಿ ಹೊತ್ತಿಸಿದ್ದು ಅಲ್ಲದೆ ಇವರೆಲ್ಲರೂ ಕೂಡ ಚಿಕ್ಕವರ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ನೋಡಿ, ಮೀಸೆ ಮೂಡದ ವಯಸ್ಸಿನಲ್ಲಿ ಹಿಂಸಾ ಕೃತ್ಯಕ್ಕೆ ಇಳಿದಿದ್ದಾರಾ ಅಂತ ಹೇಳಿ. ಜಸ್ಟ್ 18ರಿಂದ 24 ವರ್ಷ ವಯಸ್ಸಿನವರಿಂದಲೇ ಕಲ್ಲು ತೂರಾಟ ಆಗಿದೆ ಅಂತ ಹೇಳಿ. ಕಲ್ಲು ತೂರಾಟ ಕೇಸ್ನಲ್ಲಿ 8 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಯಾರ್ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ, ಶಕೀಲ್ ಹವಾಲ್ದಾರ್ ಮುಜುಮ್ ಕಮತಗಿ 23 ವರ್ಷ, ಸದ್ದಾಂ ರಾಜೇಸಾಬ್ 22 ವರ್ಷ, ಫಯಾಜ್ ರಫೀಕ್ 24, ಸರ್ಫರಾಜ್ ಬಾವುಸಾ 33 ವರ್ಷ, ರಿಯಾನ್ 21, ಅಯಾನ್ 19, ವಸೀಂ ಶೇಖ್ 22 ಎಂಬುವವರು ಈಗ ಸದ್ಯಕ್ಕೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಕಲ್ಲು ತೂರಿದ್ರು, ಎಷ್ಟು ಜನ ಕಲ್ಲು ತೂರಾಟಕ್ಕೆ ಸಹಾಯ ಮಾಡಿದ್ರು, ಮೂಲ ಉದ್ದೇಶ ಏನಾಗಿತ್ತು ಕಲ್ಲು ತೂರಾಟ ಮಾಡುವುದಕ್ಕೆ? ನಮಾಜ್ ಮುಗಿದಿತ್ತಲ್ಲ, ಯಾಕಾಗಿ ನೀವೆಲ್ಲರೂ ಕೂಡ ಅಲ್ಲೇ ಉಳಿದುಕೊಂಡಿದ್ರಿ? ಯಾರ ಕುಮ್ಮಕ್ಕಿನಿಂದಾಗಿ ಈ ರೀತಿಯಾಗಿ ಕಲ್ಲು ತೂರಿದ್ರಿ? ಎಲ್ಲ ಆಂಗಲ್ ಇಂದಲೂ ಕೂಡ ತನಿಖೆ ಸಾಗ್ತಾ ಇದೆ. ಈ ತನಿಖೆಯ ಸಂದರ್ಭದಲ್ಲಿ ನೋಡಿ, ಎಲ್ಲರೂ ಕೂಡ 23-24 ವರ್ಷದ ವಯಸ್ಸಿನವರು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲೋ ಒಬ್ರು 33 ವರ್ಷ. ನೋಡಿ, 8 ಆರೋಪಿಗಳು ಯಾರ್ಯಾರು ಅಂತ ಹೇಳಿ ನೋಡ್ತಾ ಹೋಗಬಹುದು ದೃಶ್ಯಾವಳಿಗಳಲ್ಲಿ. ಮಸೀದಿ ಒಳಗಿನಿಂದ ಕಲ್ಲು ತೂರು ಬಂದಿದೆ. 2 ಕಲ್ಲು ತೂರಿದ್ದಾರೆ, ಚಪ್ಪಲಿಯನ್ನು ಕೂಡ ತೂರಿದ್ದಾರೆ. ಇವರಿಗೇನು ಮಾಡಿದ್ರು ಅವರುಗಳು? ಅವ್ರ ಪಾಡಿಗೆ ಅವರು ಕುಣ್ಕೊಂಡು DJ ಹಾಕೊಂಡು ಶಿವಾಜಿ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಮಸೀದಿಯಲ್ಲಿ ಒಳಗಡೆ ಇದ್ದವರು ತಂಪಾಡಿಗೆ ತಾವು ಏನು ಅವರ ನಮಾಜ್ ಮುಗಿಸ್ಕೊಂಡು ವಾಪಸ್ ಅವ್ರ ಮನೆ ಕಡೆ ಹೋಗೋದು ಬಿಟ್ಟು ಈ ರೀತಿಯಾಗಿ ಕೋಮುಗಲಭೆ ಸೃಷ್ಟಿ ಮಾಡಿಕೊಂಡು ಇದ್ದಂತಹ ವಾತಾವರಣವನ್ನು ಕೂಡ ಹಾಳು ಮಾಡ್ತಾ ಇದ್ದಾರೆ. ಚೆನ್ನಾಗಿದ್ದಂತಹ ವಾತಾವರಣ ಅಂತಂದ್ರೆ ಇಂಥವ್ರಿಗೆ ಏನು ಹೇಳೋದು? ಈಗ ಕಂಬಿ ಹಿಂದೆ ಇರಬೇಕಾಗತ್ತೆ, ತನಿಖೆ ಆಗಬೇಕಾಗತ್ತೆ. ದೃಶ್ಯಾವಳಿಗಳು ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಈ ಚಿಕ್ಕ ಪುಟ್ಟ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಹೊಂದಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಗೆ ತಲುಪಿದ್ರು? ಏನು ಮಜಾ ತೆಗೆದುಕೊಳ್ಳೋಕೆ ಮಾಡಿದ್ರ ಇವ್ರುಗಳೆಲ್ಲರೂ ಅಂತ ಹೇಳಿ. ಸದ್ಯಕ್ಕೆ ಅತಿ ಹೆಚ್ಚಿನ ಸಮಸ್ಯೆ ಏನೂ ಆಗಿಲ್ಲ ಅಲ್ಲಿ ಪೊಲೀಸ್ನವರು ಇದ್ದಿದ್ರ ಹಿನ್ನೆಲೆಯಲ್ಲಿ. ಇಲ್ಲ ಅಂದ್ರೆ ಇದು ಮತ್ತೊಂದು ತಿರುವನ್ನ ಪಡೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಎಷ್ಟೊಂದು ಜನ ಇದ್ದಾರೆ ಆ ಒಂದು ಮಸೀದಿ ಒಳಗಡೆ. ನಮಾಜ್ ಎಲ್ಲ ಮುಗಿದಿತ್ತು. ನಮಾಜ್ ಮುಗಿದ್ಮೇಲೆ ಅಲ್ಲಿ ಇರೋದೇ ಇಲ್ಲ. ಎಷ್ಟೋ ಜನ ತಂಪಾಡಿಗೆ ತಾವು ಮನೆ ಕಡೆ ಹೊರಟ್ಬಿಡ್ತಾರೆ. ನಮಾಜ್ ಮುಗಿದಿದ್ರೂ ಕೂಡ ಸಾಕಷ್ಟು ಕಿಡಿಗೇಡಿಗಳು ಅಲ್ಲೇ ಉಳ್ಕೊಂಡಿದ್ರು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. 8 ಜನರ ಬಂಧನ ಆಗಿದೆ. ಇನ್ನೊಂದಷ್ಟು ಜನರ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾರೆಲ್ಲ ಕುಮ್ಮಕ್ಕು ಕೊಟ್ಟಿದ್ರು, ಯಾಕಾಗಿ ಈ ರೀತಿಯಾದಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ರು, ಎಲ್ಲ ತನಿಖೆ ಆಗಬೇಕಾಗಿದೆ. ತನಿಖೆ ಆದ ನಂತರ ಸತ್ಯಾಸತ್ಯತೆ ಎಲ್ಲವೂ ಕೂಡ ಹೊರ ಬರುತ್ತೆ. ನೋಡಿ, ಯಾವ ರೀತಿಯಾಗಿ ಈ ಒಂದು ಕಡೆ ಸಮಾನ ಮನಸ್ಕರು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡ್ತೀವಿ. ನಾವೆಲ್ಲರೂ ಒಂದೇ, ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಂದೇ ಅಂತ ಹೇಳಿ ಭಾವೈಕ್ಯತೆಯನ್ನು ಮೆರಿತೀವಿ. ಬಟ್ ಆದರೆ ಕೆಲವೊಮ್ಮೆ ಈ ರೀತಿಯಾದಂತಹ ಘಟನೆಗಳು ಒಂದಷ್ಟು ಪ್ರಶ್ನೆಯನ್ನು ಹುಟ್ಟು ಹಾಕುತ್ತೆ. ಈ ಹಿಂದೂಗಳನ್ನು ಕೆಣಕುವಂತಹ ಕೆಲಸಕ್ಕೆ ಈ ಮುಸ್ಲಿಂನವರು ಯಾಕೆ ಮುಂದಾಗ್ತಾರೆ ಯುವಕರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕೆಲ ಯುವಕರ ಮನಸ್ಥಿತಿ ಯಾಕೆ ಈ ರೀತಿಯಾಗಿ ಬದಲಾಗ್ತಾ ಇದೆ, ಅವರ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ಈತನೇ ನೋಡಿ, ತನ್ವೀರ್ ಅನ್ನುವಂತಹ ವ್ಯಕ್ತಿ ಚಪ್ಪಲಿಯನ್ನು ಎಸೆದಿದ್ದಾನೆ. ಈ ಶಿವಾಜಿ ಮೆರವಣಿಗೆ ಹೋಗುವಂತಹ ಸಂದರ್ಭದಲ್ಲಿ ಗಲಾಟೆ ಮಾಡೋದಕ್ಕೆ ಈತನೇ ಮೇನ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಈತನ ಅಂಡರ್ನಲ್ಲಿ ಇನ್ನೂ 7 ಜನರ ಬಂಧನ ಆಗಿದೆ. ಒಟ್ಟು 8 ಜನರ ಬಂಧನ ಆಗಿದೆ. ಒಟ್ಟು 22 ವರ್ಷ, 23, 24 ವರ್ಷ ವಯಸ್ಸಿನ ಈ ಯುವಕರು ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ ಮನೇಲಿರೋ ಪೇರೆಂಟ್ಸ್ಗಳನ್ನ ಮರ್ತು ಬಿಟ್ಟಿರ್ತಾರಾ, ಅಥವಾ ಇವರು ಇಲ್ಲ ನಾವು ಹೀಗೆ ಮಾಡಿದ್ರೇನೆ ನಾವು ಫೇಮಸ್ ಆಗ್ಬಿಡ್ತೀವಿ ಅನ್ನುವಂತಹ ಹುಚ್ಚುತನನ ಏನೋ ಗೊತ್ತಿಲ್ಲ. ಹೆಂಗೋ ಫೇಮಸ್ ಆಗ್ಬೋದಲ್ಲ, ಈ ಥರ ಕಲ್ತೂರಾಟ ಮಾಡಿಬಿಟ್ರೆ ನಾವು ಕೂಡ ಫೇಮಸ್ ಆಗ್ಬೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು, ಒಳ್ಳೊಳ್ಳೆ ಮರ್ಯಾದೆ ಸಿಗುತ್ತೆ ಅನ್ನುವಂತಹ ಆಲೋಚನೆ, ದೂರಾಲೋಚನೆ ಏನಾದರೂ ಇವ್ರುಗಳಿಗೆ
ತುಂಬುವಂತಹ ಕೆಲಸಗಳಾಗ್ತಾ ಇದೆಯಾ ಗೊತ್ತಿಲ್ಲ. ಫೇಮಸ್ ಆಗೋದಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೀರಿ, ಯಾವುದೋ ಒಂದು ಕಲ್ಲು ತೂರಾಟ ಮಾಡಿಬಿಟ್ರೆ ನಾನು ಫೇಮಸ್ ಆಗ್ತೀನಿ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಸೊ ಹಾಗಾಗಿ ಈ ರೀತಿಯಾದಂತಹ ಕೋಮು ಗಲಭೆಗಳು ಕೂಡ ನಡೀತಾ ಇರುತ್ತೆ. ಒಂದು ಕಡೆ ರಾಜಕೀಯ ಬಣ್ಣವನ್ನು ಕೂಡ ಇಲ್ಲಿ ಬಳಿಯಲಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಮುಂದಿನ ಈ ಬೈ ಎಲೆಕ್ಷನ್ಗೆ ಅಂತ ಹೇಳಿ. ಇದೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡಿ, ಈಗ ಒಟ್ಟು 8 ಜನರ ಬಂಧನ ಆಗಿದೆ. ಈ ಬಂಧನ ಆದ ಸಂದರ್ಭದಲ್ಲಿ ಏನಾದರೂ ಬಾಯಿ ಬಿಟ್ಟಿದ್ದಾರಾ? ಯಾಕಾಗಿ ಈ ರೀತಿಯಾಗಿ ಕಲ್ತೂರಾಟ ಆಗಿದ್ದು? ಪ್ರಾಥಮಿಕ ತನಿಖೆ ಏನು ಹೇಳ್ತಾ ಇದೆ ಅಂತ? ರಮ್ಯ, ಬಾಗಲಕೋಟೆಯಲ್ಲಿ ನಿನ್ನೆ ಶಿವಾಜಿ ಜಯಂತಿ ನಡೆದಿತ್ತು. ಆ ಸಂದರ್ಭದಲ್ಲಿ ಕಲ್ಲುತೂರಾಟ ನಡೆದು SP ಸೇರಿ ಇಬ್ಬರು PC ಓರ್ವ ವ್ಯಕ್ತಿ ಮೇಲೆ ಗಾಯಗೊಂಡು ಆಸ್ಪತ್ರೆ ಸೇರುವಂತ ಘಟನೆ ನಡೆದಿದೆ. ಈ ಘಟನೆ ಸಾಕಷ್ಟು ಉದ್ಯೋಗಕ್ಕೆ ಕಾರಣವಾಗಿತ್ತು. ಇದೀಗ ಪೊಲೀಸರು ಈ ಪರಿಸ್ಥಿತಿಯನ್ನು ಶಾಂತಗೊಳಿಸಿದ್ದಾರೆ. ಆದ್ರೆ ಇವತ್ತು ಏನು ಬೆಳಗ್ಗೆ 10-11 ಗಂಟೆಗೆ ಅಂಬಾಭವಾನಿ ದೇವಸ್ಥಾನದಲ್ಲಿ ಹಿಂದೂ ಮುಖಂಡರು ಸಭೆ ನಡೆಸ್ತಾ ಇದ್ದಾರೆ. ಸಭೆ ಕೂಡ ಈಗಾಗಲೇ ಅಂತ್ಯಗೊಂಡಿರುವಂತದ್ದು. ಮೊದಲ ಸುತ್ತಿನ ಸಭೆಯಲ್ಲಿ ಮತ್ತೊಮ್ಮೆ ಶಿವಾಜಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸೋಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಒತ್ತಾಯ ಮಾಡಿದ್ರು. ಈ ಅಭಿಪ್ರಾಯ ಹಿನ್ನೆಲೆಯಲ್ಲಿ ಈಗ ಮತ್ತೆ ಖಂಡನಾ ಸಭೆ ಏನಿದೆ ಅದನ್ನು ಮುಕ್ತಾಯಗೊಂಡು ನೆಕ್ಸ್ಟ್ ಒಳಗಡೆ ದೇವಾಲಯದ ಒಳಗಡೆ ಹೋಗಿ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗಾಗಲೇ ಹಿಂದೂ ಮುಖಂಡರು ಮುಂದಾಗಿರುವಂತದ್ದು. ಇದಲ್ಲದೆ ಏನಂದ್ರೆ ಈಗ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ SP ಸಿದ್ಧಾರ್ಥ್ ಗೋಯಲ್ ಅವರು ಮಾಹಿತಿ ನೀಡಿರುವಂತೆ ತನ್ವೀರ್ ಶಕೀಲ್ ಹವಾಲ್ದಾರನ್ನ ಏನು ಇದ್ದಾರೆ 10ನೇ ಸೆಕ್ಟರ್ ನಿವಾಸಿ, ನವನಗರದ 10ನೇ ಸೆಕ್ಟರ್ ನಿವಾಸಿ, ಆತನೇ ಒಬ್ಬ 2 ಕಲ್ಲನ್ನ ಎಸೆದಿದ್ದಾನೆ. ಅದ್ರ ಜೊತೆಗೆ ನಮ್ಗೆ ಕರ್ತವ್ಯಕ್ಕೆ ಅಡ್ಡಿ ಪಡಿಸಿದ ಹಿನ್ನೆಲೆಯಲ್ಲಿ 7 ಜನರನ್ನ ವಶಕ್ಕೆ ಪಡೆದ ಮಾಹಿತಿಯನ್ನ ನೀಡಿರುವಂತದ್ದು. ಇದಲ್ಲದೆ ಆ ಏನ್ ತನ್ವೀರ್ ಏನಿದ್ದಾನೆ ಆತನ ಫೋಟೋ ಮತ್ತೆ ನಿನ್ನೆ ಏನು ಜಯಂತಿ ಬಂದಾಗ ಒಳಗಡೆ ನಿಂತ್ಕೊಂಡು ಚಿರಾಟ ಗಲಾಟೆ ವಾಗ್ವಾದ ನಡೆಸಿದಂತಹ ವ್ಯಕ್ತಿಗಳ ಬಿಡುಗಡೆ ಅದನ್ನು ಕೂಡ ಕೆಲವರು ಮಸೀದಿಯಲ್ಲೇ ಉಳ್ಕೊಂಡಿದ್ರು ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಇವರು ಯಾಕೆ ಮಸೀದಿಯಲ್ಲೇ ಉಳ್ಕೊಂಡ್ರು? ಮಸೀದಿಯ ಒಳಗಡೆ ಇವ್ರು ಪ್ರೀ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ನಿಜ ರಮ್ಯ, ಏನಂದ್ರೆ 9 ಗಂಟೆ ಅಷ್ಟೊತ್ತಿಗೆ ಏನು ಪ್ರಾರ್ಥನೆ ಮುಗಿತು. ಯಾಕಂದ್ರೆ ರೋಜಾ ಇರೋದ್ರಿಂದಾಗಿ ಈಗಾಗಲೇ ರಂಜಾನ್ ಆರಂಭದ ಉಪವಾಸದ ದಿನಗಳು ರೋಜಾ ಇದೆ. ಆ ಹಿನ್ನೆಲೆಯಲ್ಲಿ 6 ಗಂಟೆಯಿಂದ ಪ್ರಾರ್ಥನೆ ಸಲ್ಲಿಸೋಕೆ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅನೇಕ ಜನ ಬಂದಿದ್ರು ಪ್ರಾರ್ಥನೆ ಸಲ್ಲಿಸೋಕೆ. ಆದ್ರೆ 9 ಗಂಟೆ ಅಷ್ಟೊತ್ತಿಗೆ ಸಭೆ ಮುಗಿತು. ಅದರ ನಂತರದ ಅವ್ರನ್ನ ಅಲ್ಲಿಂದ ತೆರಳಬೇಕಾಗಿತ್ತು. ಆದ್ರೆ ಏನ್ ಲೇಟ್ ಆಗಿ ಅಲ್ಲಿ ನಿಂತ್ಕೊಂಡಿರ್ತಾವ, ಉದ್ದೇಶಪೂರ್ವಕವಾಗಿ ಅಲ್ಲಿ ನಿಂತ್ಕೊಂಡಿದ್ರ ಅಥವಾ ಏನು ಗೊತ್ತಿಲ್ಲ. ಸದ್ಯಕ್ಕೆ SP ಅವರ ಮಾಹಿತಿ ನೀಡಿರುವಂತದ್ದು ಅವರು ಅಲ್ಲಿಂದ ತೆರಳ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನ SP ಅವರು ಹೇಳಿದ್ದಾರೆ. ಆದ್ರೆ ಏನು ಅದೇ ಸಮಯಕ್ಕೆ ಇಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಬಂದಿದ್ರಿಂದಾಗಿ 2 ಕೋಮಿನ ಮಧ್ಯದಲ್ಲಿ ಏನು DJ ಸದ್ದು ಹೆಚ್ಚಾಗಿ ಬಂದಿದ್ರಿಂದಾಗಿ ಅವ್ರು ಸಹಜವಾಗಿ ಒಳಗಡೆ ಇದ್ದಂತಹ ಎಲ್ಲ ಯುವಕರು ಏನಿದ್ದಾರೆ ಸುಮಾರು 20, 22, 24 ವಯಸ್ಸಿನ ಯುವಕರೇ ಅಲ್ಲಿ ಹೆಚ್ಚು ವಾಗ್ವಾದ ನಡೆಸಿ ಮಾತಿನ ಚಕಮಕ ನಡೆಸಿ 2 ಕಲ್ಲುಗಳನ್ನ ಎಸೆದ್ರು. ಆದ್ರೆ ಅದ್ರ ಜೊತೆಗೆ ಚಪ್ಪಲಿನ ಕೂಡ ಎಸೆದ್ರು. ಇದೀಗ 8 ಜನರನ್ನ ವಶಕ್ಕೆ ಪಡೆದಿರುವಂತ ಪೊಲೀಸರು ಒಂದ್ ಕಡೆ. ಆದ್ರೆ ಇನ್ನೊಂದ್ ಕಡೆ ಹಿಂದೂ ಮುಖಂಡರು ಏನಿದ್ದಾರೆ ಈಗ ಮೊದಲ ಸುತ್ತಿನ ಸಭೆ ಖಂಡನಾ ಸಭೆಯನ್ನ ಮುಗಿಸಿದ್ದಾರೆ. ಬಹಿರಂಗ ಸಭೆಯಲ್ಲಿ ಏನು ಮತ್ತೊಂದ್ ಸಾರಿ ಅದ್ದೂರಿಯಾಗಿ ಶಿವಾಜಿ ಜಯಂತಿ ಆಚರಣೆ ಮಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಹೆಚ್ಚಿನ ಸಂಖ್ಯೆಯಲ್ಲಿ ವ್ಯಕ್ತವಾಗಿದ್ರಿಂದ 2ನೇ ಸುತ್ತಿಗೆ ಅದನ್ನ ನಿರ್ಧಾರ ಕೈಗೊಳ್ಳಕ್ಕೆ 2ನೇ ಸುತ್ತಿನ ಸಭೆ ಈಗ ಒಳಗಡೆ ಗುಪ್ತವಾಗಿ ಚರ್ಚೆ ನಡೆಸುವಂತದ್ದು. ರಮ್ಯ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.